ಈಗಾಗಲೇ JDS ಪಾರ್ಟಿಗೆ ಅಫಿಷಿಯಲ್ ಆಗಿ ಸೇರಿದ್ದಾರೆ. ಇವತ್ತು ಅವರು ಸೇರಿದ್ದಕ್ಕೆ ಅವರು ವಿಶೇಷವಾಗಿ ನಾನು ನಮ್ಮ ಜಿಲ್ಲೆಯ ಪಕ್ಷದ ಪರವಾಗಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 6ಕ್ಕೆ 6 ಕ್ಷೇತ್ರ ಕೂಡ ನಾವು ಗೆಲ್ಲುವುದಕ್ಕೆ ತಯಾರಿದ್ದೇವೆ. 6ಕ್ಕೆ 6 ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ಗಳಾಗಲಿ ತಾಲೂಕು ಪಂಚಾಯತಿಗೆ ಎಲೆಕ್ಷನ್ ಆಗಲಿ ಯಾವುದರಲ್ಲಿ ಕೂಡ ನಾವು ಹಿಂದೆ ಬಿದ್ದಿಲ್ಲ. ನಾವು ಇವತ್ತು ಅಷ್ಟೇ 6ಕ್ಕೆ 6 ಕ್ಷೇತ್ರ. ಆವಾಗಲೇ ಹೇಳ್ತಾ ಇದ್ದೆ ನಿಖಿಲ್ ಹೆಸರು ನಾನು ಮರೆತು ಬಿಟ್ಟೆ. ನಮ್ಮ ಮುಂದಿನ ನಾಯಕರು JDS ಸಾರಥಿ ಜೊತೆಯಲ್ಲಿ ಇರ್ತೀರಿ, ಆಶೀರ್ವಾದ ಇರುತ್ತೆ. ಮತ್ತೆ ಇವತ್ತು ನಮ್ಮ ಕುಮಾರಸ್ವಾಮಿ ಅವರ ಬಗ್ಗೆ ಈಗಾಗಲೇ ಎಲ್ಲ ಸನ್ಮಿತ್ರರು ಹೇಳಿದ್ದಾರೆ. ಕುಮಾರಣ್ಣವರು 2 ಸಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಏನು ಸೇವೆ ಮಾಡಿದ್ದಾರೆ, ಯಾವ ರೀತಿ ಅವರು ರೈತಾಪಿ ಜನರಿಗೆ, ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಎಲ್ಲ ವರ್ಗದ ಜನತೆಗೆ ಯಾವ ರೀತಿ ಸೇವೆ ಕೊಟ್ಟಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ನನಗೆ ಸ್ವಲ್ಪ ಗಂಟಲು ಹೆಚ್ಚು ಕಡಿಮೆ ಆಗಿದೆ. ನಾನು ಕ್ಷೇತ್ರದಲ್ಲಿ ಪ್ರವಾಸ ಹಾಕ್ಕೊಂಡಿದ್ದೆ ಒಂದು 15 ದಿವಸದಿಂದ. ಅದರಿಂದ ಸ್ವಲ್ಪ ಗಂಟಲು ಹೆಚ್ಚು ಕಡಿಮೆ ಆಗಿದೆ. ಆದರೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಉಡಿ ವಿಜಯಕುಮಾರ್ ಬಂದಿದ್ದರಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ, ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ವಿಶೇಷವಾಗಿ 2 ಜಿಲ್ಲೆಗಳಿಗೂ ಕೂಡ ಹೆಚ್ಚಿನ ಒಂದು ಉಪಯೋಗ ಆಗುತ್ತದೆ. 7ಕ್ಕೆ 7 ಸೀಟು ನಮ್ಮ 6ಕ್ಕೆ 6 ಸೀಟು ಕೂಡ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆ ಯಾವತ್ತೂ ಕೂಡ ನಮ್ಮ ಪಕ್ಷದ ಆಶೀರ್ವಾದ ಇರುತ್ತೆ, ಕುಮಾರಣ್ಣ ಆಶೀರ್ವಾದ ಇರುತ್ತೆ, ದೊಡ್ಡವರ ಆಶೀರ್ವಾದ ಇರುತ್ತೆ, ಈಗಿಲ್ಲ ಆಶೀರ್ವಾದ, ಎಲ್ಲರ ಆಶೀರ್ವಾದ ನಿಮಗಿದೆ. ಏನು ಯೋಚನೆ ಮಾಡಬೇಡಿ, ಪಕ್ಷ ಕಾಪಾಡುತ್ತೆ ನಿಮ್ಮನ್ನು. ಒಂದು ಜ್ಞಾಪಕ ಬರುತ್ತೆ ಇವಾಗ, ದೊಡ್ಡವರು ನಾನು ಕಾರಲ್ಲಿ ಹೋಗ್ತಾ ಇರುವೆ, ನಿಲ್ಸೋ ನೀನು ಇಲ್ಲಿ ಕಾರು ಅಂತ ಹೇಳಿದ್ರು, ನಿಲ್ಸೋ ಅಂತ ಹೇಳಿದ್ರು. ಮರಿಬೇಡ, ಯಾವತ್ತಿಗೂ ಇವತ್ತು ಬೆಳಗ್ಗೆ ನೀವು ತೀರ್ಮಾನ ಮಾಡಬೇಕು. ಯಾರೋ ಮಲ್ಲೇಶ್ ಬಾಬು ಅವ್ರಿಗೆ MP ನಮ್ಮ ಮಾಡಬೇಕು ಅಂತ ಹೇಳ್ಬಿಟ್ಟು ಅವತ್ತು ನನಗೆ ಮಾತು ಕೊಡು ಅಂತ ಹೇಳಿದ್ರು. ಅಂತ ದೊಡ್ಡ ಮನುಷ್ಯರು, ಅಂತ ವ್ಯಕ್ತಿತ್ವರೆಲ್ಲ ಹಿರಿಯರು. ಅವರ ಆಶೀರ್ವಾದವಿದ್ದರೆ, ಕುಮಾರಣ್ಣ ಆಶೀರ್ವಾದವಿದ್ದರೆ ಯಾವತ್ತೂ ಕೂಡ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಈ ರಾಜ್ಯದ ಜನತೆಗೆ ಇವತ್ತು ಕುಮಾರಣ್ಣ ನಾಯಕತ್ವ ಬೇಕು. ಇವತ್ತು ಯಾವ ರೀತಿ ಎಂತಹ ಆಡಳಿತದಲ್ಲಿ ನಾವು ಸಿಕ್ಕಿದ್ದೇವೆ. ನಾನು 43 ವರ್ಷದಿಂದ ಶಾಸಕನಾಗಿದ್ದೇನೆ. ಇಂಥ ಒಂದು ಹೊಳಸು ಸರ್ಕಾರ, ಇಂಥ ಒಂದು ಕೆಟ್ಟ ಸರ್ಕಾರವನ್ನ ನಾವು ಎಂದೂ ಕಂಡಿರಲಿಲ್ಲ. ಅಂತ ಒಂದು ಸರ್ಕಾರವನ್ನು ಇವತ್ತು ನೋಡ್ತಾ ಇದ್ದೇವೆ ಕಣ್ಣಾರೆ. ಏನು ಕೆಲಸಗಳು ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾನೆ ಇಲ್ಲ ಏನು ಕೂಡ. ಎಲ್ಲಿ ನೋಡಿದ್ರು ಕರಪ್ಷನ್. ಏನು ಕೆಲಸಗಳು ಕೂಡ ಅವರು ಯಾರು ಟೆಂಡರ್ ಹಾಕೋರು ಇಲ್ಲ. ರೋಡ್ಗಳಿಗೆ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಎಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ. ಆದ್ದರಿಂದ ಇವತ್ತು ಯಾವತ್ತು ಈ ಸರ್ಕಾರ ಬದಲಾವಣೆ ಆಗುತ್ತೆ, ಯಾವತ್ತು ಚುನಾವಣೆಗಳು ಬರುತ್ತೆ, ಯಾವತ್ತು NDA ಅದು ಅಧಿಕಾರಕ್ಕೆ ಬರುತ್ತೆ, ಕುಮಾರಸ್ವಾಮಿ ಅವರ ನಾಯಕತ್ವ ಈ ರಾಜ್ಯಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಜನರ ಒಂದು ಆಸಕ್ತಿ ಇದೆ, ಮನಸ್ಸಲ್ಲಿದೆ, ಆಶೀರ್ವಾದವಿದೆ. ಆದ್ದರಿಂದ ದಯಮಾಡಿ ನಾನು ಎಲ್ಲರನ್ನೂ ಕೂಡ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಜಿಲ್ಲೆಯ ಎಲ್ಲ ಜನತೆಯನ್ನು ಕೂಡ ವಿನಂತಿ ಮಾಡಿಕೊಳ್ತೇನೆ. ವಿಶೇಷವಾಗಿ ನಮ್ಮ ಮಾಲೂರಿನ ಜನತೆಯನ್ನ ನಿಮ್ಮ ಆಶೀರ್ವಾದ JDS ಪಾರ್ಟಿಗೆ 100ಕ್ಕೆ 100ರಷ್ಟು ಇರಬೇಕು. ಜಿಲ್ಲೆಯಲ್ಲಿ ನಮ್ಮ ಪಕ್ಷವನ್ನ ಇನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿ ನಾವು 6ಕ್ಕೆ 6 ಸೀಟು ಕೂಡ ಬೆಳೆಸುವುದಕ್ಕೆ ನೀವು ಹೆಚ್ಚಿನ ಒಂದು ನಾಯಕತ್ವವನ್ನು
ತಗೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಆದ್ದರಿಂದ ನಾನು ತಮ್ಮೆಲ್ಲರಿಗೂ ಕೂಡ ಈ ಪಕ್ಷ ಮುಂದಕ್ಕೆ ಅಧಿಕಾರಕ್ಕೆ ಬರುತ್ತೆ, NDA ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಾವು ಕೂಡ ನಮ್ಮ ಆದ್ದರಿಂದ ದಯಮಾಡಿ ತಮ್ಮೆಲ್ಲರೂ ಕೂಡ ವಿನಂತಿ ಮಾಡಿಕೊಳ್ತೇನೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಕೂಡ ವಿನಂತಿ ಮಾಡಿಕೊಳ್ತೇನೆ, ನಮ್ಮ ಪಕ್ಷವನ್ನು ಬೆಳೆಸಬೇಕು, ಉದ್ಧಾರ ಮಾಡಬೇಕು, ಮಾಡಿ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ತಮ್ಮನ್ನೆಲ್ಲ ಆಶೀರ್ವಾದ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ.